ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆರ್ಎಸ್ಎಸ್ ವಿಶೇಷಾರ್ಪ ಎಂಬ ಹೇಳಿಕೆ ಭಾರಿ ವಿವಾದ ಸೃಷ್ಟಿಸಿದೆ. ಈ ಬಗ್ಗೆ ಆರ್ಎಸ್ಎಸ್ ದೂರು ದಾಖಲಿಸಿದೆ ಎಂಬ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ, ದೂರು ದಾಖಲಿಸಲು ಆರ್ಎಸ್ಎಸ್ ಅಧಿಕೃತ ಸಂಘಟನೆಯೇ ಎಂದು ತಿರುಗೇಟು ನೀಡಿದರು. ಬೆಂಗಳೂರಿನಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಆರ್ಎಸ್ಎಸ್ ಹೇಗೆ ಕಂಪ್ಲೇಂಟ್ ಕೊಡುತ್ತೆ, ಯಾವ ಲೆಟರ್ ಕೊಟ್ಟಿದ್ದಾರೆ, ಅವರು ಒಂದು ಕಂಪ್ಲೇಂಟ್ ವೈಯಕ್ತಿಕವಾಗಿ ಕೊಡಲಿ, ಆರ್ಎಸ್ಎಸ್ ಸಂಘಟನೆಯೇ ಕೊಟ್ಟಿದೆ ಎಂದ್ರೆ ನನಗೆ ಗೊತ್ತಿಲ್ಲ, ಅವರು ವೈಯಕ್ತಿಕವಾಗಿ ಕೊಟ್ಟರೆ ಪರವಾಗಿಲ್ಲ ಎಂದರು. ಆರ್ಎಸ್ಎಸ್ ಕೆಲವೊಮ್ಮೆ ಹೇಳುತ್ತೆ ತಮ್ಮ ಸಂಸ್ಥೆಗೆ ರಿಜಿಸ್ಟ್ರೇಷನ್ ಅಗತ್ಯ ಇಲ್ಲ ಅಂತ. ಆ ಸಂಸ್ಥೆ ಅಸ್ತಿತ್ವದಲ್ಲಿ ಇದೆಯೋ ಇಲ್ಲವೋ ಎಂಬುದನ್ನ ಮೊದಲು ಸ್ಪಷ್ಟಪಡಿಸಲಿ. ಅಸ್ತಿತ್ವದಲ್ಲಿ ಇದ್ರೆ ಅದು ಎಲ್ಲಿದೆ, ಹೇಗಿದೆ, ನಿಮ್ಮ ರಿಜಿಸ್ಟರ್ ಆಗಿರೋ ಕಚೇರಿ ಎಲ್ಲಿದೆ ತೋರಿಸಲಿ. ನಿಮಗೆ ಮುಖ್ಯಸ್ಥರಿದ್ದಾರೆ ಆದ್ರೆ ಆಫೀಸ್ ಇಲ್ಲ, ನಿಮಗೆ ಯಾವುದೇ ರೀತಿಯ ಇನ್ಕಮ್ ಟ್ಯಾಕ್ಸ್ ಇಲ್ಲ, ಖರ್ಚು ವೆಚ್ಚ ಇದೆ ಆದ್ರೆ ಟ್ಯಾಕ್ಸ್ ಕಟ್ಟಿಲ್ಲ. ಇದೆಂತ ದೇಶ ಪ್ರೇಮ? ತೆರಿಗೆ ವಂಚನೆ ಮಾಡೋದು ದೇಶಭಕ್ತಿನ? ನೀವು ಹಾಗೆ ಮಾಡಿದ್ರೆ ಎಲ್ಲರೂ ಕೂಡ ಅದೇ ರೀತಿ ಮಾಡುತ್ತಾರೆ ಎಂದರು. ಆರ್ಎಸ್ಎಸ್ ಹೆಂಗ್ ಕೊಡಕ್ಕಾಗುತ್ತೆ? ಆರ್ಎಸ್ಎಸ್ ಹೆಂಗ್ ಕೊಡಕ್ಕಾಗ? ಯಾವ ಲೆಟರ್ ಹೆಡ್ನಲ್ಲಿ ಕೊಟ್ಟಿದ್ದಾರೆ? ಒಂದು ಕಂಪ್ಲೇಂಟ್ ಇಂಡಿವಿಜುವಲ್ ಆಗಿ ಕೊಡ್ಲಿ. ಆರ್ಎಸ್ಎಸ್ ಅವರೇ ಕೊಟ್ಟಿದ್ದಾರೆ ಅಂದ್ರೆ ನನಗೆ ಗೊತ್ತಿಲ್ಲ, ತೋರಿಸ್ಲಿ ಅವ್ರು. ಯಾಕಂದ್ರೆ ಅವರೇ ಹೇಳಿದಾರಲ್ಲ ಅನ್ರಿಜಿಸ್ಟರ್ಡ್ ಇದಾರಂತ. ಸೊ ನಾನು ವೈಯಕ್ತಿಕವಾಗಿ ಕೊಟ್ಟಿದ್ರೆ ಪರವಾಗಿ. ನನ್ನ ಮೇಲೆ ಕೇಸ್ ನಡೀತಾ ಇದೆ ಅಲ್ಲ, ನನ್ನ ಮೇಲೆ ನಡೀತಾ ಇದೆ, ದಿನೇಶ್ ಗುಂಡ್ರಾವ್ ಅವ್ರ ಮೇಲೆ ನಡೀತಾ ಇದೆ. ಒಂದು ಕಡೆ ಇವ್ರು ಹೇಳ್ತಾರೆ ನಾವು ರಿಜಿಸ್ಟ್ರೇಷನ್ ಅವಶ್ಯಕತೆ ಇಲ್ಲ ನಮಗೆ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ನಮಗೆ ಈ ಸಂಸ್ಥೆಗೆ ಅವಮಾನ ಆಗಿದೆ ಅಂತ ಹೇಳ್ತಾರೆ. ಅಸ್ತಿತ್ವದಲ್ಲಿ ಇದೆಯಾ ಇಲ್ವಾ ಈ ಆರ್ಗನೈಸೇಷನ್ನು? ಅದು ಅದು ಪ್ರಶ್ನೆ ಕೇಳ್ತಾ ಇರೋದಲ್ಲ ನಾವು. ಅಸ್ತಿತ್ವದಲ್ಲಿದ್ದರೆ ಎಲ್ಲಿದೆ, ಹೇಗಿದೆ, ನಿಮ್ಮ ರಿಜಿಸ್ಟರ್ಡ್ ಆಫೀಸ್ ಎಲ್ಲಿದೆ? ನಿಮ್ಮ ಮುಖ್ಯಸ್ಥರಿದ್ದಾರೆ ಆದರೆ ಆಫೀಸ್ ಏನೂ ಇಲ್ಲ. ಮುಖ್ಯಸ್ಥರಿದ್ದಾರೆ ಆದರೆ ನಿಮಗೆ ಯಾವುದೇ ರೀತಿಯಾದಂಥ ಇನ್ಕಮ್ ಟ್ಯಾಕ್ಸ್ ಇಲ್ಲ. ಈ ಆರ್ಗನೈಸೇಷನಿಗೆ ಮುಖ್ಯಸ್ಥರಿದ್ದಾರೆ, ಅಲ್ಲಿ ಖರ್ಚು ವೆಚ್ಚ ಇದೆ ಆದರೆ ಇನ್ಕಮ್ ಟ್ಯಾಕ್ಸ್ ಕಟ್ಟಲ್ಲ. ಇದೆಂಥ ದೇಶ ಪ್ರೇಮ ಅಪ್ಪ, ಇದೆಂಥ ದೇಶಭಕ್ತಿ? ಅಂದರೆ ತೆರಿಗೆ ವಂಚನೆ ಮಾಡೋದು ದೇಶಭಕ್ತಿನ? ಈಗ ಎಲ್ಲರೂ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಸರ್, ವಿಷ ಸರ್ಪನ ಹಿಡಿದು ಕಾಡಿಗೆ ಓಡಿಸಿ ಅನ್ನೋದು ಮಾತ್ರ ಅರ್ಥ ಆಗಿತ್ತ? ವಿಷ ಸರ್ಪನ ಏನು ಮಾಡ್ತೀರಾ ಸರ್ ನೀವೇ ಹೇಳಿ? ಯಾವುದೋ ಸ್ನೇಕ್ ಶಾಮಿಗೆ ಕರೆಸ್ತೀರಾ? ಅವರೆಲ್ಲ ಹೋಗಿ ಕಾಡಿಗೆ ಬಿಡ್ತಾರೆ ತಾನೆ. ಅಕಸ್ಮಾತ್ ಸ್ನೇಕ್ ಶಾಮ್ ಅವ್ರು ಸಿಕ್ಕಿಲ್ಲ, ಅವಾಗೇನು ಮಾಡ್ತೀರಾ? ಊರು ಜನ ಏನು ಮಾಡ್ತಾರೆ ನೋಡಿ. ಒಂದು ತತ್ವ ಸಿದ್ಧಾಂತ ನಮ್ಮ ದೇಶದ ಏಳಿಗೆಗೆ ಸರಿ ಇಲ್ಲ ಅಂದರೆ ಅದನ್ನ ಅಳವಡಿಸ್ಕೋಬಾರ್ದು. ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಷ್ಠಿತ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ಪ್ಲಾಸ್ಟಿಕ್ ಸರ್ಜನ್ ಅಮರೇಶ್ ಬಿ ಬಿರಾದರ್, ಹಿರಿಯ ಜನರಲ್ ಸರ್ಜನ್ ಡಾಕ್ಟರ್ ವಿ.ಬಿ. ಬಿರಾದರ್ ಹಾಗೂ ಖ್ಯಾತ ಇಂಟರ್ನಲ್ ಮೆಡಿಸಿನ್ ತಜ್ಞ ವೈದ್ಯರಾದ ಡಾಕ್ಟರ್ ಶ್ವೇತಾ ಎ. ಬಿರಾದರ್ ಸೇರಿದಂತೆ ಅನುಭವಿ ತಜ್ಞ ವೈದ್ಯರ ತಂಡದಿಂದ ಒಂದೇ ಸೂರಿನಡಿ ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಸಂಯುಗ್ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸಾ ಸೌಲಭ್ಯಗಳು: 24x7 ಎಮರ್ಜೆನ್ಸಿ ತುರ್ತು ಸೇವೆ, ಪ್ಲಾಸ್ಟಿಕ್ ಸರ್ಜರಿ, ಟ್ರಾಮಾ ಕೇರ್, ಜನರಲ್ ಸರ್ಜರಿ, ಸುಟ್ಟು ಗಾಯಗಳಿಗೆ ಚಿಕಿತ್ಸೆ, ಅಪಘಾತದಲ್ಲಿ ಕೈ ಕಾಲು ತುಂಡಾದ್ರೆ ಮರುಜೋಡಣೆ, ಕ್ಯಾನ್ಸರ್ ಸರ್ಜರಿ, ಕಾಸ್ಮೆಟಿಕ್ ಸರ್ಜರಿ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ, ಆರ್ಥೋಪೆಡಿಕ್ ಹ್ಯಾಂಡ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕೋಮಾಸ್ಟಿಯಾ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋ ಸರ್ಜರಿ, ಡಯಾಬೆಟಾಲಜಿಸ್ಟ್, ಮಾಸ್ಟರ್ ಹೆಲ್ತ್ ಚೆಕ್ಅಪ್ ಸೇರಿದಂತೆ ಲ್ಯಾಬ್ ಸೌಲಭ್ಯ, ಫಾರ್ಮಸಿ, ಎಕ್ಸ್ರೇ, ಒಪಿಡಿ, ಐಪಿಡಿ, ಐಸಿಯು, 2D ಇಕೋ ಲ್ಯಾಬೋರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, NGO ಕಾಲೋನಿ, ಸೌಭಾಗ್ಯ ಕಲ್ಯಾಣ ಮಂಟಪ ಹತ್ತಿರ, ಸೇಡಂ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9071117444, 08472325918.